नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् दृढमूकोऽपि वाग्मे जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्यायरत्नावली जन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवे अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिनमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्य परं सुखं सेवन्ते यत्पदं धीराः तं भजे वल्लभं श्रियः. ನನ್ನ 166ನೇ ಸುಧಾಮೂಲಕಲ್ಲಿ ಈ ಟಿಪ್ಪಣಿಯ ವಿಚಾರಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ ಒಂದು ವಿಷಯ ಹೇಳಿದ್ದಾರೆ. ಈಗ ಈ ಶಬ್ದಗಳು ಸಂಸ್ಕೃತದಲ್ಲಿದೆ, ಅದನ್ನ ಒಂದೊಂದ್ ತರ ಜೋಡಿಸಿದಾಗಲೂ ಒಂದೊಂದು ಅರ್ಥ ಬರುತ್ತೆ. ಈಗ ಅನುವ್ಯಾಖ್ಯಾನದ ಮಾತು ಬಂತು, ಸ್ವಜ್ಞಾನಾತ್ ಬಂಧ ಹಾನಿಸ್ತು ದೃಶ್ಯತೆ ಕಸ್ಯ ಕುತ್ರಚಿತ್ ಅಂತ. ಅಂದ್ರೆ ಯಾರಿಗೆ ತನ್ನ ಜ್ಞಾನ ಚೆನ್ನಾಗ್ ಬರುತ್ತೋ ಅವನಿಗೆ ಬಂಧನ ಹೋಗತ್ತ, ಸಂಸಾರ ಹೋಗ್ಬಿಡತ್ತ. ಈಗ ನಮ್ ಜ್ಞಾನ ನಮಗ್ ಚೆನ್ನಾಗ್ ಬಂದ ಕೂಡ್ಲೆ, ನಮ್ ಸ್ವರೂಪ ನಮ್ಗೆ ಏನೊಂದು ಗೊತ್ತಾದ ಕೂಡ್ಲೆ ನಮ್ಮ ಬಂಧ ಹೋಗ್ಬಿಡತ್ತ. ನಮ್ಗಿರುವಂತದ್ದು ಹೋಗಲ್ಲ ಹಾಗೆ. ಯಾಕಂದ್ರೆ ಯಾರಗ್ ಕಂಡಿದೆ ಹಾಗೆ? ದೇವರ ಅನುಗ್ರಹ ಆದ್ರೆ ಹಾಗಾಗತ್ತೆ ಅಷ್ಟೇ. ಸ್ವರೂಪ ಜ್ಞಾನ ಬರ್ಬೇಕು ನಿಜ, ನಮ್ಮ ಸ್ವರೂಪ ಏನು ನಮಗ್ ಗೊತ್ತಾಗ್ಬೇಕು ಸರಿ, ಆದ್ರೆ ಅಷ್ಟು ಮಾತ್ರದಿಂದ ಒಬ್ಬ ಸಂಸಾರದಿಂದ ಮುಕ್ತಿ ಪಡೆದ ಅಂತ ಇಲ್ಲ. ಈ ವಿಷಯ ಹೇಳಲಿಕ್ಕೆ ಹೊರಟು. ಆಗ ದೃಶ್ಯತೆ ಕಸ್ಯ ಕುತ್ರಚಿತ್, ಯಾರಿಗೆ ಎಲ್ಲಿ ಕಂಡಿದೆ ಹೇಳಿ, ಎಲ್ಲೂ ಕಂಡಿಲ್ಲ ಅನ್ನೋ ತರ ಮಾತಾಡಿದ್ರು. ಅದಕ್ಕಿಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಏನಂತ? ಕಾಕು ಪಕ್ಷೇತು ಕಸ್ಯಚಿತ್ ಕುತ್ರಚಿತ್ ದೃಶ್ಯತೆ ಕಿಂ, ಯಾರಿಗಾದ್ರೂ ಎಲ್ಲಿಯಾದ್ರೂ ಕಾಣುತ್ತೇನೋ, ಯಾರಿಗೂ ಇಲ್ಲ ಅಂತ. ಹಾಗಾದ್ರೆ ಚಿತ್ ಅನ್ನೋ ಶಬ್ದ ಇದೆಯಲ್ಲ, ಅದನ್ನ ಸೇರಿಸ್ಕೊಂಡು ಅರ್ಥ ಮಾಡ್ಬೇಕು. ಯಾರಿಗೂ ಎಲ್ಲಾದ್ರೂ ಕಂಡಿದ್ಯಾ, ಎಲ್ಲೂ ಕಂಡಿಲ್ಲ ಅಂತ. ಈ ಸಂಬಂಧವನ್ನ ಹೀಗೆ ಜೋಡಿಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಚಿತ್ ಅನ್ನೋದನ್ನ ಇಲ್ದೇನೆ ಇಲ್ಲಿ ಅರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಕೆಲವರು ಇದಕ್ ಬೇರೆ ಅರ್ಥವನ್ನು ಕೂಡ ಮಾಡಿದ್ದಾರೆ. ಇದು ಕಾಕುಸ್ವರ ಅಲ್ಲ. ಕೇಚಿತ್ ಕಸ್ಯ ಇತಿ ಅಸ್ಯ ಆಕ್ಷೇಪ ಶಕ್ತಿ ಪ್ರತಿಬಂಧಕಾಭಾವೇನ ನ ಕಸ್ಯಾಪಿ ಇತಿ ಲಬ್ಧಮೇವ ಅಂತ. ಅಂದ್ರೆ ಈ ಕಸ್ಯ ಯಾರಿಗೆ ಸಿಕ್ಕಿದೆ ಅಂದ್ರೆ ಯಾರಿಗೂ ಇಲ್ಲ ಅಂತ ಅಲ್ಲೇ ಗೊತ್ತಾಗ್ಬಿಡತ್ತೆ. ಹಾಗಾದ್ರೆ ಕುತ್ರಚಿತ್ ಅಂತ ಯಾಕೆ ಹೇಳಿತ್ತು ಅಂದ್ರೆ, ಕುತ್ರಚಿತ್ ಇತಿ ಅತ್ರೈವ ಆಕ್ಷೇಪ ಲಾಭಾಯ ದೃಶ್ಯತೆ ಇತ್ಯತ್ರ ಕಾಕ್ವಾಶ್ರಯಣಂ. ವಸ್ತುತಃ ಯಾರಿಗ್ ಹೀಗ್ ಕಂಡಿದೆ ಅನ್ನೋದ್ರಿಂದಲೇ ನಮ್ಗೇನ್ ಗೊತ್ತಾಯ್ತು, ಯಾರಿಗೂ ಹೀಗ್ ಕಂಡಿಲ್ಲ ಅನ್ನೋ ಅರ್ಥ ಅಲ್ಲೇ ಗೊತ್ತಾಗ್ಬಿಡತ್ತೆ. ಆದ್ರೂ ಆಕ್ಷೇಪ ಮಾಡ್ಬೇಕಲ್ಲ, ಯಾವ ವಿಷಯದಲ್ಲಿ ಯಾರಿಗ್ ಕಂಡಿದೆ ಅಂತ. ಆ ಆಕ್ಷೇಪವನ್ನ ತಿಳಿಸ್ಲಿಕ್ಕೋಸ್ಕರ ದೃಶ್ಯತೆ, ಯಾರು ಕಂಡಿದ್ಯಪ್ಪ, ಯಾರೂ ಇಲ್ಲ ಅನ್ನೋ ಭಾವ ಹೊರಗೆ ಹಾಕ್ಬೇಕಲ್ಲ, ಅದಕ್ಕೆ ಈ 3 ಶಬ್ದಗಳನ್ನ ಹಾಕಿದ್ದಾರೆ. ಅಂದ್ರೆ ಏನು ಚರ್ಚೆ ಮಾಡಿದ್ದಾರೆ ಅಂದ್ರೆ, ಈ 3 ಶಬ್ದ ಯಾಕೆ ಬೇಕು? ಕಸ್ಯ ದೃಶ್ಯತೆ, ಯಾರಿಗ್ ಕಾಣುತ್ತೆ? ಯಾರಿಗೂ ಕಾಣಲ್ಲ, ಇಷ್ಟೇ ಸಾಕು. ಯಾರಿಗೆ ಎಲ್ಲಿ ತಾನೇ ಕಾಣುತ್ತೆ ಅಂತ, ಯಾರಿಗೆ ಎಲ್ಲಿ ತಾನೇ ಕಾಣುತ್ತೆ. ಈ 3 ಶಬ್ದ ಯಾಕೆ ಬಂತು ಅಂತ ಇವರು ಒಂದು ವಿಮರ್ಶೆ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ಒಂದೊಂದು ಶಬ್ದವನ್ನ ಆಡ್ಬೇಕಾದ್ರೂ ಮತ್ತೆ ಇನ್ನೊಂದು ಶಬ್ದ ಯಾಕೆ ಬೇಕು ಅಷ್ಟೊಂದು ಅಂತ ಯೋಚನೆ ಮಾಡಿ ವ್ಯಾಖ್ಯಾನ ಮಾಡ್ತಾರೆ. ಅಷ್ಟು ಸೂಕ್ಷ್ಮ, ಎಲ್ಲೂ ಆಕ್ಷೇಪನೆ ಮಾಡಬಾರ್ದು. ಜಯತೀರ್ಥರ ಪಂಕ್ತಿಯಲ್ಲಿ ಜೊತೆಗೆ ಆಚಾರ್ಯರ ಪಂಕ್ತಿಯಲ್ಲಿ 2 ಉದ್ದೇಶ ಇದೆ. ಅದರಿಂದ ನಕಸ್ಯಾಪಿ ಕುತ್ರಚಿತ್ ದೃಶ್ಯತೆ ಇತ್ಯೇವ ಯೋಜಯಿತ್ವಾ ಹಿ ಕಾಕುಭಾಷಿಣ. ಅದರಿಂದ ಯಾರಿಗೂ ಎಲ್ಲಿಯೂ ಕಂಡಿಲ್ಲ ಅಂತಲೇ ಯೋಚನೆ ಮಾಡ್ಬೇಕು ಅಂತ ಅದನ್ನ ಬೆಳೆಸಿದ್ದಾರೆ. ಇಲ್ಲಿಗೆ ಈ ಕಾಕುಸ್ವರದ ಒಂದು ವಿವರಣೆ ಅದು ಮುಗೀತು. ಇನ್ನು ಮುಂದಕ್ಕೆ ಹೋಗೋಣ. 167ನೇ ಸುಧಾಮೂಲ. ಇಲ್ಲಿ ಹಿಂದೆ ಒಂದು ಜೈನ ಮತ ಬಂದಿತ್ತು. ಏನ್ ಸಿದ್ಧಾಂತ ಇತ್ತಂದ್ರೆ ಅವ್ರದ್ದು,
ಮೋಕ್ಷಕ್ಕೆ ಕರ್ಮಾಚರಣೆನೂ ಮುಖ್ಯ, ಜ್ಞಾನನೂ ಮುಖ್ಯ. ಜ್ಞಾನ ಕರ್ಮ ಮಾರ್ಗ ಸಮಾನವಾಗಿ ಮೋಕ್ಷಕ್ಕೆ ಕಾರಣ ಆಗುತ್ತೆ. ನಮ್ಮ ಸಿದ್ಧಾಂತದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತೀವಿ. ಮೊದಲು ಕರ್ಮ ಮಾಡಿ ಜ್ಞಾನ ಸಂಪಾದನೆ ಮಾಡ್ತಾನೆ. ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಅವನಿಗೆ ದೇವರ ಅನುಗ್ರಹ ಆಗಿ ಮೋಕ್ಷಕ್ಕೆ ಹೋಗ್ತಾನೆ. ಮೋಕ್ಷಕ್ಕೆ ಹೋದ್ಮೇಲೆ ಅವನು ಹಿಂದೆ ಮಾಡಿದ ಕರ್ಮಗಳಿದ್ದು ಅದನ್ನ ಮುಂದುವರಿಸ್ತಾ ಹೋಗ್ತಾನೆ. ಅವನೇ ದೇವ್ರ ಪೂಜೆ ಬಿಟ್ಬಿಡಲ್ಲ. ಮೋಕ್ಷಕ್ಕೆ ಹೋದ್ಮೇಲೆ ಸಂಸಾರದಲ್ಲಿ ಇದ್ದಾಗ ಯಾವ ರೀತಿ ದೇವ್ರ ಪೂಜೆ ಮಾಡ್ತಾ ಇದ್ದ, ಅಲ್ಲೂ ಮೋಕ್ಷದಲ್ಲೂ ಮಾಡ್ತಾ ಇದ್ದ. ಇಷ್ಟು. ಯಾಕೆಂದ್ರೆ ಯಾವತ್ತು ದೇವರ ಪೂಜೆ ಅನ್ನೋದು ನಿಲ್ಲಿಸಿದ್ರಿ ಇಲ್ವೇ ಇಲ್ಲ. ಅದು ಒಂದ್ಸರಿ ಶುರು ಆಯ್ತು ಅಂದ್ರೆ ಅದು ಕೊನೆಯವರೆಗೂ ಇದ್ದೇ ಇರತ್ತೆ. ಮೋಕ್ಷ ಸಿಕ್ಕದ ಮೇಲೂ ಇರತ್ತದು. ದೇವರ ನಮಸ್ಕಾರ ಹಾಕೋದು, ಪ್ರದಕ್ಷಿಣೆ ಹಾಕೋದು ಮೋಕ್ಷ ತನಕ್ ಮಾತ್ರ, ಆಮೇಲೆ ಇಲ್ಲ. ಯಾಕೆಂದ್ರೆ ಅದ್ಯಾಪಿ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಅಂತ ಹಿಂದೆಲ್ಲ ಬಂದಿತ್ತು 3ನೇ ಅಧ್ಯಾಯದಲ್ಲೇ. ಈಗಲೂ ಮೋಕ್ಷದಲ್ಲಿ ದೇವತೆಗಳು ಶ್ರವಣ ಮನನ ಧ್ಯಾನ ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ಬೇಕು ಅಂದ್ರೆ ಒಂದು ಪಡೆದು ಬಿಟ್ಟಿದ್ದಾರೆ, ವಾಪಸ್ ಏನ್ ಸಂಸಾರ ಕಳಿಸಲ್ಲ. ಯಾಕೆ ಭಗವಂತನ ಸಂಕಲ್ಪ ಹಾಗೆ, ಮೋಕ್ಷದಲ್ಲಿ ಇರೋರ್ನ ಯಾವತ್ತೂ ವಾಪಸ್ ಕಳಿಸಲ್ಲ. ಆಮೇಲೆ ಯಾಕೆ ಮಾಡ್ತಾ ಇದ್ದಾರೆ, ವ್ಯರ್ಥ ಅಲ್ವಾ ಅಂದ್ರೆ ಇಲ್ಲ, ಅದು ಎಷ್ಟೆಷ್ಟು ಮಾಡ್ತಾರೋ ಅಷ್ಟು ಆನಂದ ಅಭಿವ್ಯಕ್ತಿ ಆಗುತ್ತೆ. ಇನ್ನು ಆನಂದದಲ್ಲಿ ಒಂದು ಕ್ಲಾರಿಟಿ, ಸ್ಫುಟತೆ ಅನ್ನೋದಿರುತ್ತೆ. ಈಗ ಒಂದ್ ಗ್ರಂಥನ ಒಂದ್ಸಲಿ ಓದೋದಕ್ಕೂ 16 ಬಾರಿ ಕೇಳಿ ಓದೋದಕ್ಕೂ ವ್ಯತ್ಯಾಸ ಇದೆ. ಒಂದೇ ಗ್ರಂಥನೇ, ಒಂದ್ ಸುಧಾ ಗ್ರಂಥನೇ ಒಂದ್ಸಲಿ ಓದ್ರು, 2ನೇ ಸಲಿ ಓದ್ರು, 3ನೇ ಸಲಿ ಓದ್ರು, 10 ಸಲಿ ಓದ್ರು, ಒಂದೇನೋ ಒಂದ್ ಅರ್ಥ ಆಗತ್ತಲ್ಲ. 10ನೇ ಸಲಿ ಓದ್ದಾಗ ಅರ್ಥ ಆಗೋದಕ್ಕೂ 1ನೇ ಸಲಿ ಓದ್ದಾಗ ಅರ್ಥ ಆಗೋದಕ್ಕೂ ವ್ಯತ್ಯಾಸ ಇದೆ. ಆತರ ಕರ್ಮ ಮಾಡ್ದಷ್ಟು ಆನಂದ ಜಾಸ್ತಿ. ಅದು ಮಾಡಿದವರಿಗೆ ಅನುಭವಕ್ಕೆ ಬರುತ್ತೆ. ಮೋಕ್ಷದಲ್ಲೂ ಅನುಭವಿಸ್ತಾ ಇರ್ತಾನೆ ಆ ಕರ್ಮಗಳನ್ನ ಮಾಡ್ತಾ. ಹೀಗೆ ಇದರ ವಿವರಣೆ. ಅಂತೂ ಪ್ರಕೃತ ಜೈನ ಮತದಲ್ಲಿ ಧರ್ಮ ಮತ್ತೆ ಜ್ಞಾನ, ಧರ್ಮ ಅಂದ್ರೆ ಕರ್ಮಾಚರಣೆ, ಜ್ಞಾನ ಅಂದ್ರೆ ಜ್ಞಾನ ಮಾರ್ಗ, ಈ 2 ಮೋಕ್ಷಕ್ಕೆ ಕಾರಣ. ಅಂದ್ರೆ ಆಗ್ಲೇ ಮೋಕ್ಷ ಆಗ್ಬೇಕಾಗಿತ್ತು. ಯಾವಾಗ ಧರ್ಮ ಜ್ಞಾನಗಳು ಸಿಕ್ಕದ ಕೂಡಲೇ ಮೋಕ್ಷ ಆಗ್ಬೇಕಾಗಿತ್ತು ಅಂತ ಒಂದು ಆಕ್ಷೇಪ ಬಂದಿತ್ತು. ಅವ್ರು ಅದಕ್ಕೆ ಖಂಡನೆ ಮಾಡ್ತಾರೆ. ಅದೇಕ್ ಸಾಧ್ಯ, ಹಾಗೆಲ್ಲ ಆಗಲ್ಲ ಅಂತ. ಅದೇ ನಾವು ಹೇಳಿದ ಒಂದು ಆಕ್ಷೇಪಕ್ಕೆ ಸಮರ್ಪಕವಾಗಿ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಆಗ ನಾವು ಮತ್ತೆ ಅವ್ರಿಗೆ ಪ್ರತ್ಯೇಕ ಉತ್ತರ ಕೊಡ್ತೀವಿ. ಯಾಕೆ ನಾವು ಕೊಡ್ಬೋದು ಅಂದ್ರೆ ಜಯತೀರ್ಥರು ಇರೋದ್ರಿಂದ ಕೊಡ್ತಾ ಇದಾರೆ, ಅದನ್ನ ನಾವು ಕೇಳ್ತಾ ಇದೀವಿ ಅಷ್ಟೇ. ಜಯತೀರ್ಥ ಇಲ್ಲದೆ ಇದ್ರೆ ಬಹಳ ಕಷ್ಟ ಆಯ್ತು. ಯಾಕಂದ್ರೆ ಈ ಪ್ರಶ್ನೆಗಳಿಗೆಲ್ಲ ಯಾರು ಏನಂತ ಉತ್ತರ ಕೊಡ್ಬೇಕು, ಅಷ್ಟು ಕಷ್ಟ ಇದೆ. ಆಗೇನ್ ಹೇಳ್ತಾರೆ ಇವರು, ಈಗ ಒಬ್ಬ ವ್ಯಕ್ತಿ ಧರ್ಮಾಚರಣೆ ಮಾಡ್ದ, ಅವನು ಜ್ಞಾನನು ಸಂಪಾದನೆ ಮಾಡ್ದ, ತನ್ನ ಬಗ್ಗೆ ಪರರ ಬಗ್ಗೆ ಎಲ್ಲಾ ಜ್ಞಾನ ಸಂಪಾದನೆ ಮಾಡ್ದ. ಇದು ಎರಡಿದ್ರೆ ಮೋಕ್ಷಕ್ಕೆ ಹೋಗ್ಬೇಕು ತಾನೆ. ಮತ್ ಯಾಕೆ ಇನ್ನು ಮೋಕ್ಷಕ್ಕೆ ಹೋಗಿಲ್ಲ? ಈಗ ಜಿನನೇ ಮೋಕ್ಷಕ್ಕೆ ಹೋಗಿದಲ್ಲ. ಈಗ ಯಾರು ಈ ಭೂಮಿಗೆ ಬಂದಿದ್ದಾರೆ, ಅನೇಕ ತೀರ್ಥಂಕರರು, ಅವರ ಸಿದ್ಧಾಂತದಲ್ಲಿ ಅದಕ್ಕೆ ಧರ್ಮ ಆಚರಣೆ ಇತ್ತಾ ಇಲ್ವಾ? ಮಾಡಿದ್ದಾರೆ ಧರ್ಮಾಚರಣೆ. ಅವ್ರ ಜ್ಞಾನ ಇತ್ತಾ ಇಲ್ವಾ? ಇತ್ತು. ಯಾಕೆ ಅವ್ರು ಒಪ್ಪಿದ್ದಾರೆ. ಆದ್ರಿಂದ ಇಷ್ಟಿದ್ಮೇಲೆ ಯಾಕೆ ಇನ್ನು ಮೋಕ್ಷಕ್ಕೆ ಹೋಗಿಲ್ಲ, ಯಾಕೆ ಇನ್ನು ಸಂಸಾರದಲ್ಲಿ ಕೂತಿದಾರೆ ಅವರೆಲ್ಲ? ಆಗ್ಲೇ ಮೋಕ್ಷ ಆಗ್ಬೇಕಲ್ವಾ? ಈ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇಲ್ವಲ್ಲ ಅಂತ ನಾವು ಹೇಳಿದ್ವಿ. ಅದಕ್ಕೆ ತದಸತ್, ನಿಮ್ ಆಕ್ಷೇಪ ನಮಗ್ ಮಾಡ್ಬೇಡಿ, ನಮ್ಗೆ ಸರಿ ಇಲ್ಲ ನಿಮ್ ಆಕ್ಷೇಪ ಅಂತ ನಮಗ್ ಹೇಳ್ತಾರೆ. ಯಾಕೆ? ಕರ್ಮಣ ಪ್ರತಿಬಂಧಕಸ್ಯ ಸದ್ಭಾವ. ನೀವು ಮರ್ತು ಬಿಟ್ರಿ ನೋಡಿ. ಧರ್ಮ ಜ್ಞಾನ ಎಲ್ಲ ಇರ್ಬೋದು ಒಬ್ಬ ವ್ಯಕ್ತಿಗೆ, ಮೋಕ್ಷ ಕೂಡ್ಲೆ ಯಾಕಾಗಲ್ಲ ಅಂದ್ರೆ ಕರ್ಮ ಅನ್ನೋದಿರತ್ತಲ್ಲ, ಯೋಗ್ಯತೆ ಇರ್ಬೋದು, ಎಲ್ಲಾನು ಸರಿ, ಅದ ಫಲ ಯಾಕೆ ಸಿಗಲ್ಲ? ಕರ್ಮ ಕಾರಣ. ಅದರಿಂದ ಪ್ರತಿಬಂಧಕ ಕರ್ಮ ಇತ್ತು, ಹಾಗಾಗಿ ಕೆಲಸ ಆಗ್ಲಿಲ್ಲ. ಯಾಕೆಂದ್ರೆ ನಹಿ ಪ್ರತಿಬಂಧಕ ವಶಾತ್ ಕಾರ್ಯಮ ಕುರ್ವಾಣೋ ಹೇತುರ್ಭವತಿ. ಈಗ ಶಾಸ್ತ್ರದ ಒಂದು ಒಳ್ಳೆಯ ಮಾತಿದು, ಇದನ್ನ ಕೋಟ್ ಮಾಡ್ಕೊಡ್ಬೇಕು ಅಂತ ಮಾತು. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಒಂದ್ ವಸ್ತುವಿನಿಂದ ಯಾವಾಗಲೂ ಆ ಕೆಲಸ ಆಗ್ತಾ ಇರ್ಬೇಕು. ಈಗ ಒಬ್ಬ ಹುಡುಗ, ಅವ್ನು ಯಾವಾಗಲೂ ಚೆನ್ನಾಗಿ ಓದ್ತಾ ಇರ್ತಾನೆ, ಅವ್ನಿಗೆ ಒಳ್ಳೆ ಫಲ ಸಿಗ್ತಾ ಇರತ್ತೆ. ಹಾಗಂತ ಹೇಳಿ ಒಂದ್ಸಲಿ ಅವ್ನ್ ಚೆನ್ನಾಗಿ ಓದಿದ್ರು ಕೂಡ ಯಾಕೋ ಫಲ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಓದೋನವನೇ, ಯೋಗ್ಯತೆನೂ ಇತ್ತು, ಫಲ ಯಾಕೆ ಸಿಗ್ಲಿಲ್ಲ ಅಂದ್ರೆ ಕರ್ಮ ಅಷ್ಟೇ. ಕರ್ಮ ಕಾರಣ ಏನ್ ಮಾಡ್ಲಿಕ್ಕೆ ಆಗ್ತೆ, ಆ ಸರಿ ಆಗ್ಲಿಲ್ಲ. ಹಾಗಾದ್ರೆ ಏನಾಯ್ತು? ಈ ಕರ್ಮ ಅನ್ನೋದು ಪ್ರತಿಬಂಧಕ ಇದ್ದಾಗ ಕೆಲಸ ಆಗಲ್ಲ. ಈಗ ಒನ್ನಿ ಏನ್ ಮುಟ್ಟಿದ್ರೆ ಎಲ್ರಿಗೂ ಸುಡುತ್ತೆ, ಬೆಂಕಿ ಮುಟ್ರೆ ಸುಡುತ್ತೆ. ಹಾಗಂತ ಹೇಳಿ ಚಂದ್ರಕಾಂತ ಮಣಿ ಅಂತ ಒಂದು ಸಿಗತ್ತೆ. ಆ ಮಣಿಯನ್ನ ಆ ಬೆಂಕಿಯ ಹತ್ರ ಇಟ್ರೆ, ಅಥವಾ ಕೈಯಲ್ಲಿ ನಾವು ಚಂದ್ರಕಾಂತ ಮಣಿಯನ್ನ ಇಟ್ಕೊಂಡ್ರೆ ನಮ್ಮ ಕೈ ಸುಡಲ್ಲ, ಬೆಂಕಿಯಲ್ಲಿ ಇಟ್ರು ಕೂಡ. ಅಂತ ಒಂದು ವಿಶಿಷ್ಟ ಮಣಿ ಅದು ನಮಗ್ ಸಿಕ್ಕಿಲ್ಲ ಸದ್ಯಕ್ಕೆ. ಆದ್ರೆ ಪ್ರಾಚೀನ ಶಾಸ್ತ್ರಗಳಲ್ಲಿ ಯಾವಾಗ ಆ ಚಂದ್ರಕಾಂತ ಮಣಿಯ ಬಗ್ಗೆ ಮಾತಾಡ್ತಾ ಇದ್ರು, ಅದೆಲ್ಲ ಗ್ರಂಥಗಳಲ್ಲಿ ಸಿಗತ್ತೆ. ಹಾಗಾದ್ರೆ ಬೆಂಕಿ ಸ್ವಭಾವ ಸುಡೋದು, ಆದ್ರೆ ಸುಡೋ ಸ್ವಭಾವದ ಬೆಂಕಿ ಕೆಲವೊಮ್ಮೆ ಸುಡಲ್ಲ. ಹಾಗಂದ್ ಕೂಡಲೇ ಬೆಂಕಿಗೆ ಸುಡೋ ಶಕ್ತಿನೇ ಇಲ್ಲ ಅಂತ ಯಾರು ಹೇಳ್ತಾರ? ಯಾರು ಹೇಳಲ್ಲ. ಹಾಗೆ ಧರ್ಮ ಜ್ಞಾನ ಎರಡೇ ಮೋಕ್ಷ ಕಾರಣ. ಕೆಲವು ಸರಿ ಧರ್ಮಜ್ಞಾನ ಇದ್ರೂ ಮೋಕ್ಷ ಸಿಗಲ್ಲ ಅಂದ್ ಮಾತ್ರಕ್ಕೆ
ಧರ್ಮ ಜ್ಞಾನ ಎರಡು ಮೋಕ್ಷ ಕಾರಣವೇ ಅಲ್ಲ ಅಂತ ನೀವು ದ್ವೈತ ಸಿದ್ಧಾಂತಿಗಳು ನಮ್ಮ ಮೇಲೆ ಆಕ್ಷೇಪ ಮಾಡ್ತೀರಲ್ಲ ಇದು ಸರಿ. ಬೆಂಕಿ ಯಾವ್ದೋ ಒಮ್ಮೆ ಸುಡಲ್ಲ ಅಂದ್ ಮಾತ್ರಕ್ಕೆ ಬೆಂಕಿಗೆ ಸುಡ್ಲಿಕ್ಕೆ ಬರಲ್ಲ, ಅದು ಸುಡೋ ಶಕ್ತಿನೇ ಇಲ್ಲ ಬೆಂಕಿಗೆ ಅಂತ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಒಬ್ಬ ಹುಡುಗ ಒಮ್ಮೆ ಚೆನ್ನಾಗಿ ಓದ್ದೇ ಇರೋದಕ್ಕೆ ಅವನೊಬ್ಬ ಬೆದ್ದ, ಅವನ ಯೋಗ್ಯತೆನೇ ಇಲ್ಲ ಹೇಗೆ ಹೇಳ್ತೀರಿ? ಏನೋ ಕರ್ಮ ಕಾರಣ ಇತ್ತು, ಆಗ್ಲಿಲ್ಲ ಅಷ್ಟೇ. ಅದೇ ತರಹನೇ ಧರ್ಮಜ್ಞಾನ ಮೋಕ್ಷ ಕಾರಣ ಅಲ್ಲ ಅಂತ ಸಮುಚ್ಚಯವಾದ ನಿರಾಕರಣೆ ನಾವು ಮಾಡ್ತೀವಿ. ಅಂದ್ರೆ ಎರಡು ಸರಿ ಸಮಾನವಾಗಿ ಮೋಕ್ಷಕ್ಕೆ ಬೇಕು ಅಂತ ನಾವು ಒಪ್ಪಲ್ಲ ದ್ವೈತಿಗಳು, ಅದು ನಾವು ಖಂಡನೆ ಮಾಡ್ತೀವಿ. ಅವ್ರೇನ್ ಹೇಳ್ತಾರೆ, ಯಾವಾಗ್ಲೂ ಒಮ್ಮೆ ಆಗದೆ ಇರ್ಬೋದು. ಈಗ ಯಾರೋ ಒಬ್ರು ತೀರ್ಥಂಕರರಿದ್ರು ಭೂಲೋಕದಲ್ಲಿ, ಸಂಸಾರದಲ್ಲಿ ಇದ್ರು, ಅವ್ರ ಧರ್ಮನೂ ಇತ್ತು ಜ್ಞಾನನೂ ಇತ್ತು ಅವರಲ್ಲಿ, ಮೋಕ್ಷಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ಕರ್ಮ ಇದ್ದಿದ್ರಿಂದ ಹೋಗ್ಲಿಲ್ಲ ಅಷ್ಟೇ. ಕರ್ಮ ಸವಿದ್ಮೇಲೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅವ್ರು ಉತ್ತರ ಕೊಡ್ತಾರೆ ನಮ್ಗೆ. ಅದನ್ನೇನಾಯ್ತು, ಪ್ರತಿಬಂಧಕ ಇದ್ದು ಮಾತ್ರಕ್ಕೆ ಕೆಲಸ ಆಗದೆ ಇದ್ರೆ ಅದ್ ಕಾರಣನೇ ಅಲ್ಲ ಹಾಗೆಲ್ಲ ಹೇಳ್ಬೇಡಿ, ಯಾರು ಹಾಗೆ ಹೇಳ್ಬಾರ್ದು. ಯಾಕೆ ಅತಿ ಪ್ರಸಂಗ ಅಂತ ಹೇಳ್ತಾರೆ. ಏನ್ ಅತಿ ಪ್ರಸಂಗ ಅದನ್ನ ಪರಿಮಳ ಟಿಪ್ಪಣಿಗೆ ಬಿಡಿಸ್ತಾರೆ. ಈ ಪಂಕ್ತಿಗೆ ಅರ್ಥ ನೋಡೋಣ. ಪ್ರತಿಬಂಧಕ ವಶಾತ್, ಯಾವ್ದಾರೊಂದು ಪ್ರತಿಬಂಧಕ ಇದ್ದಾಗ ಕಾರ್ಯ ಅಕುರ್ವಾಣೋ ಹೇತು, ಕೆಲಸವನ್ನ ಮಾಡದೇ ಇರೋ ಒಂದು ಕಾರಣ ಅದು ಕಾರಣವೇ ಅಲ್ಲ ಅಂತ ನಹಿ ಭವತಿ, ಅದು ಆಗೋದಿಲ್ಲ ಹಾಗೆ. ಯಾಕೆ? ಅತಿ ಪ್ರಸಂಗ, ಅತಿ ಪ್ರಸಂಗ ಬರುತ್ತೆ. ಏನ್ ಅತಿ ಪ್ರಸಂಗ? ಈಗ ಪ್ರತಿಬಂಧಕ ಇದ್ ಕೂಡಲೇ ಕೆಲವು ಸಲ ಕಾರ್ಯ ಆಗಲ್ಲ ಅಂದ ಕೂಡಲೇ ಸರ್ವಥಾ ಕಾರ್ಯ ಆಗಲ್ಲ. ಈಗ ಪುತ್ರಕಾಮೇಷ್ಟಿ ಆಗ ಒಂದ್ ಮಾಡ್ದ, ಪುತ್ರಕಾಮೇಷ್ಟಿ ಆಗದ್ರಿಂದ ಪುತ್ರನಾಗ್ಬೇಕು, ಮಕ್ಳು ಹುಟ್ಟಬೇಕು. ಅವ್ನಿಗೆ ಯಾಗ ಮಾಡಿದ್ರು ಮಕ್ಳು ಹುಟ್ಲಿಲ್ಲ. ಯಾವಾಗ್ಲೂ 1000 ಜನ ಮಾಡಿದವ್ರಿಗಾಗಿದೆ, ಇವ್ನ್ಗೆ ಯಾಕಾಗಿಲ್ಲ? ಹಾಗಾದ್ರೆ ಪುತ್ರಕಾಮೇಷ್ಟಿ ಯಾಗ ಮಾಡೋದೇ ವ್ಯರ್ಥ, ಅದಕ್ಕೇನ್ ಫಲನೇ ಇಲ್ಲ. ಹಾಗಲ್ಲ, ಇವನ್ಗೆ ಪ್ರಾರಬ್ಧ ಕರ್ಮ ಏನೋ ಇತ್ತು, ಹಾಗಾಗಿ ಇವ್ನ್ಗಾಗ್ಲಿಲ್ಲ ಅಷ್ಟೇ. ಹಾಗಂತ ಹೇಳಿ 1000 ಜನಕ್ಕಾಗಿದ್ದು ಅಪ್ರಮಾಣ ಅಲ್ಲ. ಪುತ್ರಕಾಮೇಷ್ಟಿ ಆಗದ ಫಲ ಇದ್ದೇ ಇದೆ. ಈಗ ಮಳೆ ಬರ್ಲಿಕ್ಕೆ ಯಾವ್ದೋ ಒಂದು ಪಾರಾಯಣ ಮಾಡ್ಬೇಕು ಅಂತ ಇರುತ್ತೆ, ಅದ್ ಪಾರಾಯಣದ ಮಳೆ ಬರುತ್ತೆ ಖಂಡಿತ. ಆದ್ರೆ ಕೆಲವ್ರು ಮಾಡ್ದಾಗ ಬರ್ಲಿಲ್ಲ ಅಂದ ಕೂಡಲೇ ಅದ್ ಪಾರಾಯಣ ಮಾಡೋದು ಉಪಯೋಗನೇ ಇಲ್ಲ ಅಂದ್ರೆ ಅದು ನಮಗೆ ಉಪಯೋಗ ಇಲ್ಲ ಅಂದ್ರೆ ನಮ್ಮ ಕರ್ಮ ಇರೋ ಇದೆ ಅಂತ ಅರ್ಥ ಹೊರತು ಸಾರ್ವತ್ರಿಕವಾಗಿ ಅದು ಕಾರಣ ಅಲ್ವೇ ಅಲ್ಲ ಅಂತ ಹೇಳಿಕ್ ಬರಲ್ಲ ಅಂತ ಈ ತರ ಒಂದು ನಿಯಮ ಮಾಡ್ತಾರೆ ಹೊಸದಾಗಿ. ಇದು ಇದ್ದದ್ದೇ ನಿಯಮ. ಈ ತರ ಶಾಸ್ತ್ರಗಳಲ್ಲಿ ಮಧ್ಯೆ ಮಧ್ಯೆ ತುಂಬಾ ನಿಯಮಗಳನ್ನ ಹೇಳ್ತಾರೆ. ಈಗ ಅತಿ ಪ್ರಸಂಗ ಅಂತ ಒಂದ್ ಬಂತು, ಅದಕ್ಕೆ ರಾಯರೇನ್ ವಿವರಣೆ ಕೊಡ್ತಾರೆ, ಮಣಿಮಂತ್ರ ದಿನ ದಾಹಮ ಕುರ್ಬಾಣೋ ನಿರ್ದಾಹ ಹೇತುರ್ನ ಸ್ಯಾದಿತ್ಯ ಅಂತ. ನೀವ್ ಹೀಗೆ ಪ್ರತಿಬಂಧಕ ಇದ್ದ ಕೂಡ್ಲೆ ಯಾವಾಗ್ಲೂ ಕೂಡ ಅದನ್ ಕಾರಣ ಅನ್ಲೇಬಾರ್ದು ಅಂತ ಹೇಳೋದಿದ್ರೆ, ಉದಾಹರಣೆಗೆ ನೋಡಿ, ಈಗ ಹಾವನ್ನ ತಗೊಳ್ಳೋಣ. ಹಾವು ವಿಷ ಕಕ್ಕತ್ತೆ, ವಿಷ ಕಾರತ್ತೆ ಹಾವು. ಆದ್ರೆ ವಿಷ ಕಾರ್ದೇ ಇರೋ ಹಾಗೆ ಏನೋ ಒಂದು ಮಂತ್ರನೋ ಏನೋ ಒಂದು ಪ್ರಯೋಗ ಮಾಡ್ತಾವಪ್ಪ. ಹಾಗಂದ್ ಕೂಡಲೇ ಯಾವ್ಯಾವ ಹಾವುಗಳು ಅದಕ್ಕೆಲ್ಲ ವಿಷ ಕಾರಂತ ಶಕ್ತಿನೇ ಇಲ್ಲ, ಅದಕ್ಕೆ ವಿಷ ಕಾರ್ಲಿಕ್ಕೆ ಬರಲ್ಲ ಅಂದ್ರೆ ಅಬದ್ಧ ಇದು. ಯಾವಲ್ಲ ಒಮ್ಮೆ ಮಾಡ್ಲಿಲ್ಲ, ಯಾಕೆ ಏನೋ ಒಂದು ಪ್ರಬಲ ಕಾರಣ ಇದೆ. ಆ ಪ್ರತಿಬಂಧಕ ಇದ್ದಾಗ ಅದ್ ಕೆಲಸ ಮಾಡ್ಲಿಲ್ಲ ಅಷ್ಟೇ. ಹಾಗಂತ ಹೇಳಿ ಅದು ವಿಷ ಕಾರ್ಲಿಕ್ಕೆ ಬರಲ್ಲ, ವಿಷಗಳೇ ಇಲ್ಲ ಹಾವುದಲ್ಲಿ, ಹಾಗಾದ್ರೆ ಹೋಗಿ ಹಾವು ಮುಟ್ಟಿದ್ರೆ ಗೊತ್ತಾಗುತ್ತೆ ಅದು ವಿಷ ಕಾರುತ್ತದು ಅಂದ್ರೆ. ಹಾಗಾಗಿ ಏನಾಯ್ತು, ಎಲ್ಲೋ ಕೆಲವೊಮ್ಮೆ ಅಪವಾದಗಳಿಂದ ಸ್ಥಳಗಳು ಹಾಗಿರುತ್ತೆ, ಅಪವಾದ ಸ್ಥಳ ಅಂತ ಕೆಲವೊಮ್ಮೆ ಏನೋ ಒಂದು ಕಾರಣದಿಂದ ಆಗಿರಲ್ಲ ಅಷ್ಟೇ. ಆನೆ ಆಗಿ ನಡಿಲಿಕ್ ಬರಲ್ಲ ಅಂತ ಯಾರೋ ಒಬ್ಬನ ಹೇಳಿದ್ದಂತೆ. ಶಾಸ್ತ್ರದಲ್ಲಿ ಉದಾಹರಣೆ ಕೊಡ್ತಾರೆ, ಅದನ್ನ ಹಿಂದೆ ಒಮ್ಮೆ ಹೇಳಿದ್ದೆ. ಯಾಕೆ ಆನೆಗೆ ನಡಿಲಿಕ್ ಬರ್ಲಿಲ್ಲ? ಏನಿಲ್ಲ, ಹೋಗ್ಬೇಕಾದ್ರೆ ಅದಕ್ಕೆ ಗೋಕ್ಷುರಕ ಅಂತ ಒಂದು ಮುಳ್ಳು ಚುಚ್ಚಿತು, ಯಾವ್ದೋ ಆನೆ ಕಾಲಿಗೆ ಚುಚ್ಚಿದಾಗ ಅದು ಏನಂದ್ರೆ ಆನೆ ನಡಿಲಿಕ್ ಆಗ್ದಿರೋ ತರ ಆ ಮುಳ್ಳು ಅಷ್ಟು ಅದು ತೊಂದರೆ ಕೊಡುತ್ತೆ ಆನೆಗೆ, ಅಂಥ ಮುಳ್ಳದು. ಅದನ್ನ ಚುಚ್ಚಿದೆ, ಇಲ್ಲ ಕಾತಾಡ್ಕೊಳ್ಲಿಕ್ ಆಗ್ಲಿಲ್ಲ, ಆನೆ ನಿಂತ್ಕೊಡ್ತು, ನಡಿಲಿಕ್ ಆಗ್ಲಿಲ್ಲ. ವಸ್ತುತಃ ಆನೆಗೆ ಸ್ವಯಂ ಶಕ್ತಿ ಇದೆ, ಆದ್ರೆ ಆ ಮುಳ್ಳು ಚುಚ್ಚಿದ್ರಿಂದ ಅದಕ್ಕಾಗ್ತಾ ಇಲ್ಲ. ಆಮೇಲೆ ಜನ ಎಲ್ಲ ಅಂದ್ರೆ ಆನೆಗೆ ನಡಿಲಿಕ್ಕೆ ಶಕ್ತಿ ಇಲ್ಲ, ನಡಿಲಿಕ್ಕೆ ಆಗಲ್ಲ ಈ ಆನೆಗೆ ಅಂತ. ಅದ್ ಹೆಂಗ್ ಸಾಧ್ಯ? ಮುಳ್ಳು ತೆಗೆದ್ಮೇಲೆ ನಡ್ಕೊಂಡು ತಾನೇ ಹೋಗುತ್ತಾನೆ, ಯಾರು ಬೇರೆಯವ್ರ ಸಹಾಯ ಬೇಕಾಗಿಲ್ಲ ಅದಕ್ಕೆ. ಹಾಗಾದ್ರೆ ಏನಾಯ್ತು, ಕೆಲವೊಮ್ಮೆ ಜೀವನದಲ್ಲಿ ಎಲ್ಲಾ ವಸ್ತುಗಳಿಗೂ ಪ್ರತಿಬಂಧಕ ಇರತ್ತೆ ನಿಜ. ಪ್ರತಿಬಂಧಕ ಆದ ಕೂಡಲೇ ಇವ್ರಿಗೆ ಇದೇ ಬರಲ್ಲ ಅದೇ ಆಗಲ್ಲ ಹಾಗೆ ಹೇಳೋಗಿಲ್ಲ. ಯಾಕಂದ್ರೆ 1000 ಬಾರಿ ಕಂಡಿದ್ದು ಯಾವಾಗಲೂ ಒಮ್ಮೆ 2 3 4 ಸಲಿನೋ ಆಗಿರಲ್ಲ, ಅಷ್ಟು ಮಾತ್ರಕ್ಕೆ ಯಾವಾಗ್ಲೂ ಇಲ್ಲ ಅಂತ ಹೇಳುವಂತ ನಿಯಮ ತಪ್ಪು ಅಂತ ಮೊದಲು ಇದನ್ನ ನಮಗೆ ಹೇಳಿದ್ರು. ಆದ್ರಿಂದ ಬೆಂಕಿಯನ್ನು ಮುಟ್ಟಿದ್ರು ಕೆಲವು ಸರಿ ಸುಡಲ್ಲ ಅಂದ್ರೆ ಬೆಂಕಿ ಯಾವತ್ತೂ ಸುಡಲ್ಲ ಅಂತ ಹೇಳೋಂಗಿಲ್ಲ. ಮುಟ್ಟೋಳಿದ್ರೆ ಮಿಕ್ಕಿದ ಟೈಮ್ನಲ್ಲಿ ಸುಡತ್ತೆ ನಮ್ಗೆ ಅರ್ಥ ಆಗತ್ತೆ. ಹಾಗಾದ್ರೆ ಮಣಿಮಂತ್ರ ದಿನ ದಾಹಮ ಕುರ್ವಾಣ, ಮಣಿಯಿಂದಲೋ ಅಂದ್ರೆ ಚಂದ್ರಕಾಂತ ಮಣಿಯಿಂದಲೋ ಮಂತ್ರ ಪ್ರಯೋಗದಿಂದಲೋ ಅಥವಾ ಇನ್ಯಾವುದೋ ಒಂದು ಕಾರಣದಿಂದಲೋ ದಾಹಮ ಕುರ್ವಾಣ ಯಾವ್ದು ಸುಡಲ್ವೋ ಅಂಥ ಬೆಂಕಿ ಯಾವತ್ತೂ ಸುಡೋದೇ ಇಲ್ಲ ಅಂತ ಹೇಳ್ಬೇಕಾಗಿ ಬರುತ್ತೆ. ಆದ್ರೆ ಯಾರು ಹೀಗೆ ಹೇಳಲ್ಲ. ಇದು ಬಂತು. ಅಷ್ಟೇ ಅಲ್ಲದೆ ಈ ಕರ್ಮಗಳಲ್ಲಿ ವ್ಯತ್ಯಾಸನೂ ಇದೆ. ಈಗ ಒಬ್ಬೊಬ್ರಿಗೆ ಒಂದೊಂದು ಕರ್ಮ ಇರುತ್ತೆ. ಅದು ಜೈನ ಮತದಲ್ಲಿ ಎಂತ ವಿಮರ್ಶೆ ಮಾಡಿದ್ದಾರೆ ನೋಡಿ ಇದ್ರ ಬಗ್ಗೆ ಎಲ್ಲ. ಅದನ್ನ ಜಯತೀರ್ಥರು ತುಂಬಾ ಸೊಗಸಾಗಿ ಹೇಳ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ. ಅವ್ರಿಗೆ ಆರ್ಹತ ದರ್ಶನ ಅಂತಾನು ಕರೀತಾರೆ. ಎಲ್ಲಾ ಕಡೆ ನೋಡ್ಬೋದು. ಅವರ
ಮನೆಗಳು ಅಂತಿದ್ರೆ ಅಥವಾ ಎಲ್ಲಾರು ಬಿಲ್ಡಿಂಗ್ ಗಳಿದ್ರೆ ಅರ್ಹನ್ ಅಂತ ಹಾಕಿರ್ತಾರೆ. ಅರಿಹಂತ, ಅರ್ಹನ್, ಆರ್ಹತ ಅಂತೆಲ್ಲ ಹೀಗೆಲ್ಲ ಇರುತ್ತೆ. ಅಷ್ಟು ದೀಕ್ಷೆ ಅವ್ರಿಗೆ. ಈ ಆರ್ಹತ ದರ್ಶನ ಅಂತಾನೆ ಪ್ರಸಿದ್ಧ ಜೈನ ದರ್ಶನ. ಅಂತ ಇದ್ರಲ್ಲಿ ಇವರು ಕರ್ಮಗಳಲ್ಲೂ ಅನೇಕ ವೈವಿಧ್ಯವನ್ನು ಒಪ್ಪಿದ್ದಾರೆ. ಏನ್ ಕರ್ಮಗಳಲ್ಲಿ ವೈವಿಧ್ಯ? ಜಯತೀರ್ಥರ ವಿವರಣೆ ಕೊಡ್ತಾರೆ. ಅನೇಕ ವಿಧಂ ಖಲು ಕರ್ಮ, ಕರ್ಮ ಅನೇಕ ತರ ಇರುತ್ತೆ. ತತ್ರ ಯದ್ಯಪಿ ಜ್ಞಾನ ಆವರಣಾಧಿಕಂ ದಾನಾದೇವ ನಿವೃತ್ತಂ ತಥಾಪಿ ಆಯುರಾದಿ ಕಾರಣಮಸ್ತೇವ ಇತಿ ಚೇತ. ತುಂಬಾ ಬುದ್ಧಿವಂತಿಕೆ ಮಾತಾಡ್ಲಿಕ್ಕೆ ಹೋಗ್ತಾರೆ, ಸಿಗಾಕೊಂಡ್ಬಿಡ್ತಾರೆ ಅಂದ್ರೆ. ಯಾಕಂದ್ರೆ ಜಯತೀರ್ಥರು ಹಾಗೆ ಸಿಗಾಕಿಸ್ತಾರೆ ಚೆನ್ನಾಗಿ, ಯುಕ್ತಿಬದ್ಧವಾಗಿ ಪಾಯಿಂಟ್ ಹೀಗೆಲ್ಲ ಇದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಯಾಕೆ ಅಂತ ಕಾರಣ ಕೊಡ್ತಾ ಹೋಗ್ತಾರೆ, ಸುಮ್ನೆ ಹೇಳಲ್ಲ. ಹಾಗೆ ಅವ್ರೇನ್ ಹೇಳಿದ್ರು, ಇಲ್ಲ ಕರ್ಮ ಬೇಕಾದಷ್ಟಿದೆ ನೋಡಿ. ಈಗ ತೀರ್ಥಂಕರ ಒಬ್ರಿಗೆ, ಜಿನನಿಗೆ ಅಥವಾ ಯಾರಿಗಾದ್ರು ಒಬ್ಬರಿಗೆ ಜ್ಞಾನ ಬಂದ್ಬಿಡ್ತು, ಧರ್ಮನೂ ಇದೆ, ಆಚರಣೆ ಇದೆ, ಮೋಕ್ಷಕ್ಕೆ ಹೋಗ್ಲಿಲ್ಲ. ಕಾರಣ ಏನು? ಪ್ರಾರಬ್ಧ ಕರ್ಮ. ಕರ್ಮ ಒಂದಿದೆ ಪ್ರತಿಬಂಧಕ, ಮೋಕ್ಷಕ್ಕೆ ಹೋಗಿಲ್ಲ ಅಂತ. ಸರಿ, ಕರ್ಮಗಳಲ್ಲಿ ವೆರೈಟಿನ ಒಪ್ಪದ. ಸಂಸಾರದಲ್ಲಿ ಯಾಕೆ ಇರ್ಬೇಕು ಅಂದ್ರೆ ಅದೇ ಪ್ರಶ್ನೆ. ಒಂದು ದಾನ ಸಿಕ್ಕದ್ಮೇಲೆ ಯಾಕೆ ಸಂಸಾರದಲ್ಲಿ ಇರ್ಬೇಕು? ಒಂದು ಮೋಕ್ಷಕ್ಕೆ ಹೋಗ್ಬೇಕು. ಹಾಗಲ್ಲ, ಕರ್ಮ ಬೇಕಾದಷ್ಟಿದೆ. ಜ್ಞಾನ ಬರ್ಲಿಕ್ಕೆ ಒಂದು ಮುಚ್ಚಳ ಇತ್ತು, ಕರ್ಮದ ಮುಚ್ಚಳ. ಆ ಕರ್ಮ ಹೊರಟೋಗ್ಬಿಟ್ಟಿದೆ, ಅದು ಜ್ಞಾನ ಬಂತು. ಬಟ್ ಆದ್ರೆ ಈ ಆಯುಷ್ಯಕ್ಕೆ ಕಾರಣವಾದ ಒಂದು ಕರ್ಮ ಇದೆಯಲ್ಲ, ಅದಿದೆ ಇನ್ನು. ಆಯುಷ್ಯ ಹೋಗ್ಲಿಕ್ಕೆ ಏನಾರ ಒಂದು ಕರ್ಮ ಇತ್ತ, ಅವಾಗ ಇವನಿಗೆ ಮೋಕ್ಷ ಸಿಕ್ಬಿಡ್ತಾ ಇತ್ತು. ಅದು ಇನ್ನು ಬದುಕ್ಲಿಕ್ಕೆ ಅವನಿಗೆ ಒಂದು ಕರ್ಮ ಇದೆ. ಆ ಬದುಕ್ಲಿಕ್ಕೆ ಕರ್ಮ ಇರೋದ್ರಿಂದ ಇನ್ನೂ ಬದುಕಿದ್ದಾನೆ, ದೇಹ ಇದೆ ಅವನಿಗೆ. ಯಾವಾಗ ಆ ಆಯುಷ್ಯಕ್ಕೆ ಕಾರಣವಾದ ಕರ್ಮ ಹೋಗತ್ತೋ ಆಗ ಒಂದು ಆಯುಷ್ಯನೂ ಹೋಗುತ್ತೆ. ಹಾಗಾದ್ರೆ ಕರ್ಮ ಪ್ರಪಂಚವನ್ನ ಜಾಸ್ತಿ ಅವ್ರು ಒಪ್ತಾರೆ. ಯಾಕೆ ಅವ್ರು ದೇವರನ್ನ ಒಪ್ಪಲ್ಲ. ಆಗೋದೆಲ್ಲ ಕರ್ಮದಿಂದ ಆಗತ್ತೆ, ಕರ್ಮದಿಂದ ಆಗತ್ತೆ ಅಂತ ಹೇಳ್ತಾರೆ. ಈ ಜಗತ್ತೆಲ್ಲ ಹೇಗೂ ಆಯ್ತು, ಜಗತ್ತನ್ನು ಸೃಷ್ಟಿ ಮಾಡೋ ದೇವರಿಲ್ಲ, ಜಗತ್ತು ತಾನಾಗೆ ಆಯ್ತು. ಪ್ರಕೃತಿಯಲ್ಲಿ ಸಹಜ ಬದಲಾವಣೆ ಇದು. ದೇಹದಲ್ಲಿ ಹೇಗೆ ಬಾಲ್ಯ, ಯೌವನ, ಮತ್ತೆ ಮಧ್ಯಮಾವಸ್ಥೆ, ಮತ್ತೆ ಮುದುಕ ಆಗ್ತಾನೋ, ಸಹಜವಾಗಿ ಬದಲಾಯ್ತು. ಏನ್ ಯಾರೋ ಬದಲಾವಣೆ ಮಾಡ್ತಾ ಇದಾರೆ ಯಾರೋ ಕೂತ್ವಲ್ಗಡೆ? ಯಾರು ಮಾಡ್ತಾ ಇಲ್ಲ. ಸಹಜವಾಗಿ ಬದಲಾಗುತ್ತೆ. ಒಂದಿಷ್ಟು ಕಾಲದವರೆಗೆ ಒಂದಿಷ್ಟು ವಸ್ತು ಇರತ್ತೆ ಅಷ್ಟೇ, ಆಮೇಲೆ ಅದು ಹೊರಟೋಗತ್ತೆ. ಸಹಜವಾಗಿ ಪ್ರಕೃತಿಯಲ್ಲಿರೋ ಧರ್ಮವನ್ನ ನೀವ್ ಯಾರೋ ಮಾಡ್ತಾ ಇದ್ರೆ ದೇವರ ಕಲ್ಪನೆ ಯಾಕೆ ಮಾಡ್ತೀರಿ ಅಂತ ಈ ತರದ ವಾದಗಳೆಲ್ಲ ಇವೆ ಅವರಲ್ಲಿ. ಇಷ್ಟು ತಾವು ಏನು ಈ ಪ್ರತಿಯೊಂದು ಕರ್ಮಗಳು ಬೇರೆ ಬೇರೆ ಅಂತ ಹೇಳಿದ್ದಾರೆ, ಇದರಿಂದ ಏನು ಅವರು ನಮಗೆ ಸಮರ್ಥನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ನಮ್ಮ ಮತದಲ್ಲಿ ಅವ್ರು ಹೇಳೋದು, ನಮ್ಮ ಮತದಲ್ಲಿ ತೀರ್ಥಂಕರರು ಪ್ರತಿಯೊಬ್ರು ತಾವು ಈ ಭೂಮಿ ಮೇಲೆ ಇರ್ಬೋದು. ಯಾಕೆ? ಅವ್ರಿಗಿನ್ನೂ ಬದುಕ್ಲಿಕ್ಕೆ ಬೇಕಾದ ಕರ್ಮ ಇದೆ, ಆಯುಷ್ಯ ಕಾರಣವಾದ ಕರ್ಮ ಇದೆ. ಜ್ಞಾನ ಬರ್ದೇ ಇರೋದಕ್ಕೆ ಕರ್ಮ ಇಲ್ಲ, ಜ್ಞಾನ ಬರೋದಕ್ಕೆ ಕರ್ಮ ಇದೆ, ಅವ್ರು ಬಂದ್ಬಿಡ್ತು ಅಂತ. ಅದೇ ಇದೆಲ್ಲ ಎಂತ ಅಬದ್ಧ ಅಂದ್ರೆ, ಇದೆಲ್ಲ ಪ್ರತಿಬಂಧಕ ನೀವು ಕಲ್ಪನೆ ಮಾಡ್ತಾ ಇದ್ರಿ. ಇಷ್ಟೆಲ್ಲ ಕಲ್ಪನೆ ನಾವು ಮಾಡ್ತೀವಿ. ಹಾಗಾದ್ರೆ ಎಲ್ಲೆಲ್ಲಿ ಏನೇನಾದ್ರೂ ಒಂದು ಕರ್ಮ ಇಟ್ಬಿಟ್ರಾಯ್ತು. ಒಂದು ಇಲ್ಲ, ಯಾಕಾಗ್ತಾ ಇಲ್ಲ? ಕರ್ಮ ಕಾರಣ. ಯಾಕಾಯ್ತು? ಕರ್ಮ ಇತ್ತು, ಅದನ್ನ ಆಯ್ತು. ಎಲ್ಲದಕ್ಕೂ ಒಂದ್ ನೆಪ ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ತಷ್ಟೇ. ಸ್ಯಾದಿದಂ ಪ್ರತಿಬಂಧಕ ಸದ್ಭಾವ ಕಲ್ಪನಂ. ಇದೆಲ್ಲಾ ವಿಷಯದಲ್ಲಿ ಒಂದು ಪ್ರತಿಬಂಧಕ ಇದೆ. ಹಾಗಾಗಿ ಕೆಲ್ಸ ಆಗ್ಲಿಲ್ಲ, ಹಾಗಾಗ್ಲಿಲ್ಲ, ಹೀಗಾಗ್ಲಿಲ್ಲ, ಎಲ್ಲದಕ್ಕೂ ಕರ್ಮ ಪ್ರತಿಬಂಧಕ ಅಂತ ನೀವು ಹೇಳ್ತಾ ಇದ್ರಿ. ಆದ್ರೆ ಇದೆಲ್ಲ ಯಾವಾಗ ಸರಿ? ಯದಿ ಅಹಿಂಸಾದಿರೂಪೋ ಧರ್ಮ ಶರೀರ ಪರಿಮಾಣತ್ವಾದಿನ ಆತ್ಮಜ್ಞಾನಂ ಚ ತತ್ವಜ್ಞಾನಂ ಏತೇ ಚ ಧರ್ಮಜ್ಞಾನೇ ಮೋಕ್ಷ ಸಾಧನೆ ಇತಿ ಏಷಃ ಅರ್ಥಃ ಪ್ರಮಿತೋ ಭವೇತ್. ನೀವ್ ಹೇಳಿದ ವಿಷಯ ಏನು? ಅಹಿಂಸಾ ಧರ್ಮ. ಅಹಿಂಸೆ ಅದೊಂದು ದೊಡ್ಡ ಧರ್ಮ. ಆದಿಪಥದಿಂದ ಏನ್ ತಗೊಳ್ಬೇಕು? ಅಹಿಂಸೆ, ಸತ್ಯ ಹೇಳೋದು, ಕಳ್ತನ ಮಾಡದೆ ಇರೋದು. ನಮ್ ಥರನೇ ಹೇಳ್ತಾರೆ, ಭಾಗವತಲ್ಲಿ ಬರೋ ಥರನೇ ವಿಷಯ ಹೇಳ್ತಾರೆ. ಸರಿ, ಶರೀರ ಪರಿಮಾಣತ್ವಾದಿನ. ಇನ್ನು ಆತ್ಮ ಎಷ್ಟಿದ್ದಾನೆ, ಶರೀರ ಎಷ್ಟಿರತ್ತೋ ಅಷ್ಟೇ ಆತ್ಮ ಇರ್ತಾನೆ. ಇದೇ ಒಂದು ದೊಡ್ಡ ತತ್ವಜ್ಞಾನ ಅಂತ ಅವ್ರು ಹೇಳ್ತಾರೆ. ಇದು ಧರ್ಮ ಮತ್ತೆ ಜ್ಞಾನ ಎರಡೇ ಮೋಕ್ಷಕ್ಕೆ ಸಾಧನ, ಎರಡು ಸೇರಿ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾರೆ. ಇವೆಲ್ಲ ವಿಷಯ ಇದೆಯಲ್ಲ, ಇದಕ್ಕೆ ಪ್ರಮಾಣ ಇದ್ರೆ ಒಪ್ಪೋಣ. ಮೊದಲು ಪ್ರಮಾಣ ಕೊಡಿ. ನಿಮ್ಮ ಹತ್ರ ಪ್ರಮಾಣ ಇಲ್ಲ. ಹೀಗೆ ಸುಮ್ನೆ ಕಲ್ಪನೆ ಮಾಡ್ತಾ ಇದ್ರಿಂದ ಅತಿ ಪ್ರಸಂಗ, ನಾವ್ ಹೇಗ್ ಬೇಕಾದ್ರೂ ಕಲ್ಪನೆ ಮಾಡ್ಕೋಬಹುದು. ಆದ್ರಿಂದ ಅತಿ ಪ್ರಸಂಗವನ್ನ ಹೇಗಾದ್ರೂ ಹೇಳ್ಬೋದು. ಆದ್ರಿಂದ ನೀವು ಪ್ರಮಾಣ ಕೊಡಿ ಮೊದಲು. ಯಾಕಂದ್ರೆ ನೀವು ಅಹಿಂಸೆಯನ್ನ ಧರ್ಮ ಅಂತ ಹೇಳ್ತಿರಲ್ಲ, ಎಲ್ಲಿದೆ ಹಾಗೆ? ಅಹಿಂಸೆಯನ್ನ ಧರ್ಮ ಅಂತ ಯಾರು ಒಪ್ಪಿದ್ದಾರೆ? ಒಪ್ಲಿ, ನೀವ್ ಒಪ್ಪಿದಿರಿ, ಅದ ಪ್ರಮಾಣ ಕೊಡಿ. ಧರ್ಮಾದಿ ಸ್ವರೂಪೇ ತಾವತ್ ಪ್ರಮಾಣಂ ನಾಸ್ತಿ, ಇಲ್ವೇ ಇಲ್ಲ ನಿಮ್ಮ ಹತ್ರ ಅಂತ ನಮ್ಗೆ ಪ್ರಶ್ನೆ ಕೇಳಿದಾಗ ಅನ್ನಿಸ್ಬೋದು. ಅಲ್ಲ, ನಾವು ಅಹಿಂಸೆಯನ್ನು ಒಪ್ಪಲ್ವಾ? ನಾವು ಅಹಿಂಸೆಯನ್ನು ಒಪ್ತೀವಿ. ಅಹಿಂಸಾ, ಸತ್ಯವಸ್ತೇಯಂ, ಬ್ರಹ್ಮಚರ್ಯ, ಅಪರಿಗ್ರಹ ಎಲ್ಲ ಇದೆ ನಮ್ಮಲ್ಲೂ ಕೂಡ. ಇದನ್ನ ಅವರು ಒಪ್ಪಿದ್ದಾರೆ. ಮತ್ತೆ ನಾವು ಅವ್ರಿಗೆ ಆಕ್ಷೇಪ ಮಾಡಿದ್ರೆ ನಮ್ಮ ಮೇಲೆ ಆಕ್ಷೇಪ ಬರಲ್ವಾ? ಸರಿ ಸಮಾನ. ನಾವು ನೀನ್ ಕಳ್ಳ ಅಂದ್ರೆ ಇನ್ನೊಬ್ಬ ನೀನು ಕಳ್ಳ ಅಂತ ಹೇಳ್ತಾರೆ.
ನೀನ್ ಕಳ್ಳ, ನೀನೊಬ್ಬ ಮನುಷ್ಯ, ನೀನು ಮನುಷ್ಯ ತಾನೆ, ನೀನು ಒಬ್ಬ ಕಳ್ಳ ಅಂತ ಅವನು ಹೇಳ್ತಾನೆ. ಹಂಗಾಯ್ತು. ನಾವ್ ಯಾವ ಬಾಣ ಹಾಕ್ತಿವೋ ಆ ಬಾಣನೇ ನಮಗ್ ತಿರುಗ್ ಬೀಳುತ್ತೆ. ಹಂಗಾಯ್ತಿದು. ಅಹಿಂಸಾ ಹೇಗ್ ಧರ್ಮ, ಅದಕ್ಕೇನ್ ಪ್ರಮಾಣ? ನೀವು ಹೇಳಿ ಹಾಗಾದ್ರೆ ಅಹಿಂಸಾ ಇದು ಅದನ್ನ ಆಚರಿಸ್ಲಿಕ್ಕೆ ಏನ್ ಪ್ರಮಾಣ ಇದೆ ನಿಮ್ಮ ತಂದೆ ಅಂತ ಅವ್ರು ಪ್ರಶ್ನೆ ಕೇಳಿದ್ರೆ ನಮಗ್ ಉತ್ತರ ಇದೆ. ಯಾಕೆ? ನಾವು ವೇದವನ್ನ ಪ್ರಮಾಣ ಅಂತ ಒಪ್ತೀವಿ, ಅದನ್ನ ನಮಗ ಹತ್ರ ಉತ್ತರ ಇದೆ. ಅವ್ರು ವೇದವನ್ನ ಪ್ರಮಾಣ ಅಂತ ಒಪ್ಪಲ್ಲ. ಅದನ್ನ ಅವ್ರು ಸಿಗಾಕೊಂಡ್ಬಿಡ್ತಾರೆ. ಪ್ರಮಿತ ಅಲ್ಲ, ಸುಮ್ನೆ ಅವ್ರ ಕಲ್ಪನೆ ಆಯ್ತು. ಯಾಕಂದ್ರೆ ಮೂಲ ಪ್ರಮಾಣ ಇಲ್ಲದೆ ಸುಮ್ನೆ ಒಂದು ಧರ್ಮಶಾಸ್ತ್ರ ಬರಿತಾ ಕೂತೆ ಉಪಯೋಗ ಇಲ್ಲ. ಇಲ್ಲ ಜನರಿಗೆ ತಲೆಗೆ ಅನ್ನಿಸ್ತು ಅದಕ್ಕೊಂದು ಇದೊಂದು ಧರ್ಮ ಅದೊಂದು ಧರ್ಮ ಅಂತ ಬರ್ದಿದ್ದಾರೆ. ಅದು ನಮ್ಮ ಸಿದ್ಧಾಂತದಲ್ಲಿ ಹಾಗಲ್ಲ. ಆಚಾರ್ಯರು ಬರೀತಾರೆ ಅಂದ್ರೆ ಅದಕ್ಕೊಂದು ವೇದ ಮೂಲ ಇರುತ್ತೆ, ಬ್ರಹ್ಮಸೂತ್ರ ಮೂಲ ಇರುತ್ತೆ ಒಂದು. ಇಲ್ಲ ಅವ್ರಿಗೂ ಹಾಗೆ ಉಂಟು, ಅವ್ರಿಗೂ ಜಿನಾಗಮ ಇದೆ ಮೂಲವಾಗಿ, ಹಾಗೆ ಹೇಗೆ. ಆ ಜಿನಾಗಮ ಮೂಲ ಅಂತ ಹೇಳಲಿಕ್ಕೆ ಜಿನನೇ ಆಪ್ತ ಅಲ್ಲ ಅಂತ ನಾವು ಹಿಂದೆನೆ ಸಾಧನೆ ಮಾಡ್ಕೊಟ್ಟಿದೀವಿ. ಯಾವಾಗ ಅವ್ರು ಆಪ್ತ ಅಲ್ವೋ ಅವ್ರು ರಚನೆ ಮಾಡಿದ ಆಗಮವು ಕೂಡ ಪ್ರಮಾಣ ಅಲ್ಲ ಅಂತಾನೆ ಅರ್ಥ ಅಂತ ಹೇಳಿ ಹೀಗೆ ಪ್ರಶ್ನೆಗಳು ಮುಂದೆ ಹೋಗುತ್ತೆ. ಇನ್ನು ಅವರ ಸಿದ್ಧಾಂತದಲ್ಲಿ ಏನೇನು ಒಪ್ಪಿದ್ದಾರೆ ಅದ್ ಯಾವ್ದಕ್ಕೂ ಪ್ರಮಾಣ ಇಲ್ಲ ಅಂತ ಅದರ ಖಂಡನೆ ಮಾಡ್ತಾರೆ. ಆ ತರದ ಖಂಡನೆ ಏನ್ ಮುಂದೆ ಬಂದಿದೆ ಅದೆಲ್ಲವನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ.